ಬೈ ಎಲೆಕ್ಷನ್ಗೆ ಒಡೆದ ಮನೆಯಾಗಿದೆ ಮೇಟಿ ಕುಟುಂಬ. ಬಾಗಲಕೋಟೆ ಟಿಕೆಟ್ಗೋಸ್ಕರ ಮೇಟಿಯ ಕಿರಿಯ ಪುತ್ರಿ ಈಗ ರೆಬಲ್ ಆಗಿರುವಂಥದ್ದು. ಬೈ ಎಲೆಕ್ಷನ್ ಆಗಬೇಕು, ಮನೆ ಈಗ ಮೂರು ಬಾಗಿಲಾದಂಗ ಆಗಿದೆ. ಬಾಗಲಕೋಟೆ ಟಿಕೆಟ್ಗೆ ಮೇಟಿ ಕಿರಿಯ ಪುತ್ರಿ ರೆಬಲ್ ಆಗಿದ್ದಾರೆ. ನನಗೆ ಟಿಕೆಟ್ ನೀಡಿ, ಇಲ್ಲವೇ ಬಂಡಾಯದ ಬಾವುಟ ಹಾರಿಸ್ತೀನಿ ಅಂತ ನಿಂತಿದ್ದಾರೆ. ಕೈ ನಾಯಕರಿಗೆ ಸಂದೇಶ ರವಾನಿಸಿದ್ದಾರೆ ಕಿರಿಯ ಪುತ್ರಿ ಮಹಾದೇವಿ. ಮೇಟಿ ಕುಟುಂಬದಲ್ಲಿ ಇಬ್ಬರು ಪುತ್ರರು, ಓರ್ವ ಪುತ್ರಿ ಮತ್ತು ಒಂದು ಬಣವೇ ಇದೆ. ಮೇಟಿಯ ಕಿರಿಯ ಪುತ್ರಿ ಮಹಾದೇವಿ ಇನ್ನೊಂದು ಬಣವಾಗಿದ್ದಾರೆ. ಈಗ ಶತಾಯ ಗತಾಯ ಬೈ ಎಲೆಕ್ಷನ್ ಟಿಕೆಟ್ ನನಗೆ ಕೊಡಬೇಕು. ಬಾಗಲಕೋಟೆ ಕ್ಷೇತ್ರದಲ್ಲಿ ಸಿಎಂ ಆಪ್ತನದ್ದೇ ದರ್ಬಾರ್. ಶಾಸಕರೇ ಅಲ್ಲದವರು ಹಸ್ತಕ್ಷೇಪ ಮಾಡೋದು ಸರಿಯಲ್ಲ ಅಂತ ಅಭಿಪ್ರಾಯ ಪಡ್ತಿದ್ದಾರೆ. ಇನ್ನೊಬ್ಬರ ವಶದಲ್ಲಿ ಆಡಳಿತ ಎಂದಿಗೂ ಇರಬಾರದು. ಸಿದ್ದರಾಮಯ್ಯ ಆಪ್ತನ ವಿರುದ್ಧ ಮಹಾದೇವಿ ಕಿಡಿಕಿಡಿ ಅಂತಿದ್ದಾರೆ. ಮುಖಂಡರು ಟಿಕೆಟ್ ನೀಡದೇ ಇದ್ರೆ ಬಂಡಾಯ ಸ್ಪರ್ಧೆಯನ್ನ ಮಾಡ್ತೀನಿ. ಕುರ್ಚಿ ಟೆನ್ಷನ್ ನಲ್ಲಿರುವಂತಹ ಸಿಎಂಗೆ ಈಗ ಬಾಗಲಕೋಟೆಯೂ ಕೂಡ ತಲೆಬಿಸಿಯಾಗಿ ಪರಿಣಮಿಸಿದೆ. ಸಿಎಂ ಜೊತೆಗೆ ಮೇಟಿ ಕುಟುಂಬದವರ ಭೇಟಿಗೆ ಈಗ ಪ್ಲಾನ್ ಆಗ್ತಿದೆ. ಸಾರಿಗೆ ಪ್ರತಿಭಟನೆ ಹಿನ್ನೆಲೆ ಮೀಟಿಂಗ್ ಮುಂದೂಡಿದ್ದಾರಂತೆ. ದಾವಣಗೆರೆ ಬೈ ಎಲೆಕ್ಷನ್ಗಿಂತ ಬಾಗಲಕೋಟೆ ಟೆನ್ಷನ್ನೇ ಜಾಸ್ತಿ ಆದಂಗಿದೆ. ಬೈ ಎಲೆಕ್ಷನ್ ನಲ್ಲಿ ಈಗ ಒಡೆದ ಮನೆಯಾಗಿ ಪರಿಣಮಿಸಿದೆ. ಈ ಕಡೆ ಕಿರಿಯ ಪುತ್ರಿ ಮಹಾದೇವಿ ನನಗೆ ಟಿಕೆಟ್ ಬೇಕೇ ಬೇಕು ಅಂತ ಕೂತಿದ್ದಾರೆ. ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ, ನನಗೆ ಟಿಕೆಟ್ ನೀಡಿ, ಇಲ್ಲ ಅಂದ್ರೆ ಬಂಡಾಯದ ಬಾವುಟ ಹಾರಿಸ್ತೀನಿ ಅಂತ. ಮೇಟಿ ಕುಟುಂಬದಲ್ಲಿ ಇಬ್ಬರು ಪುತ್ರರಿದ್ದಾರೆ. ಓರ್ವ ಪುತ್ರಿ ಒಂದು ಬಣ ಆದ್ರೆ ಕಿರಿಯ ಪುತ್ರಿ ಮಹಾದೇವಿ ಅವರೇ ಇನ್ನೊಂದು ಬಣ. ಶತಾಯಗತಾಯ ನನಗೆ ಬೈ ಎಲೆಕ್ಷನ್ ಅಲ್ಲಿ ಟಿಕೆಟ್ ಕೊಡ್ಲೇಬೇಕು ಅಂತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗ ಮೇಟಿ ಕುಟುಂಬದಲ್ಲಿ ಆಗ್ತಿರುವಂತಹ ರಾಜಕೀಯ ಬದಲಾವಣೆಗಳು ರಾಜ್ಯ ರಾಜಕೀಯದ ಮೇಲೂ ಪರಿಣಾಮವನ್ನ ಉಂಟು ಮಾಡುತ್ತೆ. ಜೊತೆಗೆ ಈಗೇನು ಸಾರಿಗೆಯ ಮುಷ್ಕರ ನಡೀತಿದೆ, ಸರ್ಕಾರ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಸಂಧಾನ ಮಾಡ್ತಿದೆ. ಇದ್ರ ಜೊತೆಗೆ ಈಗ ಬಾಗಲಕೋಟೆಯದು ಕೂಡ ಟೆನ್ಷನ್ ಆಗಿ ಪರಿಣಮಿಸಿದೆಯಾ ಅಂತ ಏನಿದೆ ಹೆಚ್ಚಿನ ಮಾಹಿತಿ? ಮಂಜರಿ, ಏನಂದ್ರೆ ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಪಕ್ಷಕ್ಕೆ ಇದೊಂದು ಕಗ್ಗಂತೆ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮೇಟಿ ಕುಟುಂಬದಲ್ಲಿ ಏನು ಅದು ಒಡೆದ ಮನೆ ಆಗಿದೆ. ಹೇಗೆಂದ್ರೆ ಮೇಟಿ ಕುಟುಂಬದಲ್ಲಿ ಇಬ್ಬರು ಪುತ್ರರು ಮತ್ತು ಇಬ್ಬರು ಪುತ್ರಿಯರಿದ್ದಾರೆ. ಆ ಇಬ್ಬರು ಪುತ್ರರಲ್ಲಿ 3 ಜನ ಒಂದು ಕಡೆ ಇದ್ದಾರೆ, ಒಬ್ರು ಓರ್ವ ಕಿರಿಯ ಪುತ್ರಿ ಇನ್ನೊಂದು ಕಡೆ ಇದ್ದಾರೆ. ಹೀಗಾಗಿ ಅವಳು ಬಂಡಾಯ ಬಾವುಟ ಹಾರಿಸುವ ನಿಟ್ಟಿನಲ್ಲಿ ಅವರು ಕಸರತ್ತು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮೇಟಿ ಕುಟುಂಬದ ನಾನು ಕಿರಿಯ ಮಗಳು ಆಗಿರೋದ್ರಿಂದ ನನಗೆ ಟಿಕೆಟ್ ಕೊಡ್ಬೇಕಂತ ಹೇಳಿ ಅವರು ಏನು ಮುಖಂಡರಿಗೆ ಒಂದು ದುಂಬಾಲು ಬಿದ್ದಿದ್ದಾರೆ. ಮತ್ತು ಅಕಸ್ಮಾತ್ ನನಗೆ ಟಿಕೆಟ್ ಇಲ್ಲಿದ್ರು ಸಹ ನಾನು ಬಂಡಾಯದ ಬಾವುಟ ಹಾರಿಸುತ್ತೇನೆ ಅಂತ ಏನು ತಮಗೆ ಆತ್ಮೀಯರಿಗೆ ಅವರು ನೇರವಾಗಿ ಹೇಳಿಬಿಟ್ಟಿದ್ದಾರೆ. ಇದರಿಂದ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯದ ಮುಖಂಡರಿಗೆ ಅದೊಂದು ಟೆನ್ಷನ್ ಪ್ರಾರಂಭ ಆಗಿದೆ. ಯಾಕೆಂದ್ರೆ ಈಗಾಗಲೇ ಇವತ್ತೇ ಫೆಬ್ರವರಿ 18ರಂದು ಇವತ್ತು ಸಿದ್ದರಾಮಯ್ಯ ಜೊತೆ ಇದು ಸಂಧಾನ ಮಾತುಕತೆ ಇತ್ತು. ಆದರೆ ಸಿದ್ದರಾಮಯ್ಯನವರು ಈಗಾಗಲೇ ಏನು ಈ ಸಾರಿಗೆ ಮುಷ್ಕರ ಇರ್ಬೋದು, ಬಜೆಟ್ ಸಂಬಂಧಪಟ್ಟಂತ ಚರ್ಚೆ ಇರ್ಬೋದು, ಹೀಗಾಗಿ ಬೇರೆ ಬೇರೆ ಚರ್ಚೆ ಸಂಬಂಧ ಆ ಮೀಟಿಂಗ್ ಮುಂದಕ್ಕೂ ಹಾಕಲಾಗಿದೆ. ಮತ್ತು ಬಜೆಟ್ ನಂತರ ಇದು ನಿಜವಾಗಿ ಏನು ಅವರು ಸಂಧಾನ ಮಾಡಿ ಅವರನ್ನು ಏನು ಬಂಡಾಯ ಬಾವುಟ ಹಾರಿಸಬಾರ್ದು, ನಿಮಗೆ ಕುಟುಂಬದಲ್ಲಿ ಒಬ್ರು ಕೊಡ್ತೀವಿ, ಎಲ್ಲರೂ ಸಂಧಾನ ಆಗುವ ನಿಟ್ಟಿನಲ್ಲಿ ರಾಜ್ಯದ ಮುಖಂಡರು ಮತ್ತು ನಮ್ಮ ಜಿಲ್ಲಾ ಮುಖಂಡರೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೂ ಸಹ ಅವರು ತಮ್ಮ ಬಿಗಿಪಟ್ಟು ಹಿಡಿದಿದ್ದಾರೆ. ನನಗೆ ಟಿಕೆಟ್ ಕೊಡಿ, ಇಲ್ಲ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳಿದ್ದಾರೆ. ಒಟ್ಟಾರೆ ಈ ಮೇಟಿ ಕುಟುಂಬ ಮನೆಗೆ ಸಂಬಂಧಪಟ್ಟಂಗ ಒಂದೇನು ಕಲಹ ಆಗಿದೆ, ಆ ಕಲಹ ಯಾವ ತರ ತಿರುವು ತೆಗೆದುಕೊಳ್ಳುತ್ತೆ ಎಂಬುದನ್ನು ಚರ್ಚೆಯ ಗ್ರಾಸವಾಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.